ಕರ್ನಾಟಕದಲ್ಲೂ ಪ್ರತಿಭಟನೆ ಕೂಗು ಮತ್ತು ಕಾವು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ನಮ್ಮ ಜೊತೆ ಇದ್ದಾರೆ. ಸರ್, ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಗು ಹೊಯ್ದಿತ್ತು. ಆದರೆ ಕಳೆದ 2 ದಿನಗಳಿಂದ ಮೈಸೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಅದರ ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದೆ. ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಇದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಮಾಡ್ತಿರುವಂಥ ಒಂದು ವ್ಯವಸ್ಥಿತ ಪಿತೂರಿಯ ಭಾಗ. ಅದಲ್ಲದೆ ಬೇರೆ ಇನ್ನೇನೂ ಅಲ್ಲ. 5 ವರ್ಷ ಕಾಂಗ್ರೆಸ್ನವರು ಆಡಳಿತ ನಡೆಸಿದ್ರು. JDS ಜೊತೆ 14 ತಿಂಗಳೂ ಕೂಡ ಹಿಂಬಾಗಿಲಿಂದ ಬಂದು ಆಡಳಿತ ನಡೆಸಿದ್ರು. ಇನ್ನು 3.5 ವರ್ಷ ಅವರಿಗೆ ಯಡಿಯೂರಪ್ಪನವರ ಸರ್ಕಾರವನ್ನು ಅವರ ಅಭಿವೃದ್ಧಿ ಕಾರ್ಯವನ್ನು ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಅವರಿಗೆ. ಮೊನ್ನೆ ನಡೆದಂಥ ಬೈ ಎಲೆಕ್ಷನಲ್ಲಿ 15ರಲ್ಲಿ 12 ಗೆಲ್ಸ್ಕೊಟ್ರು ಜನ. ಹಾಗೆ ಗೆಲ್ಸ್ಕೊಟ್ಟಾದ್ಮೇಲೆ ಒಂದು ಸುಸ್ಥಿರವಾದಂಥ ಸರ್ಕಾರವನ್ನು ನಡೆಸಿ, ಅಭಿವೃದ್ಧಿ ಪರವಾದಂಥ ಸರ್ಕಾರ ನಡೆಸಿ, ಯಾರು ಹಂಗಲ್ಲಿ ಇರಬೇಡಿ ಅಂತ ಜನ ಆದೇಶನ ಕೊಟ್ಟರು. ಇನ್ನು 3.5 ವರ್ಷ ಕೈ ಕಟ್ಕೊಂಡು ಕೂರಬೇಕಲ್ಲ. ಇವರಿಗೆ ಭ್ರಷ್ಟಾಚಾರ ಮಾಡಲಿಕ್ಕಾಗಲಿ ಅಥವಾ ಅಧಿಕಾರವನ್ನು ಚಲಾಯಿಸಲಿಕ್ಕಾಗಲಿ ಅವಕಾಶ ಸಿಗ್ತಾಯಿಲ್ವಲ್ಲ ಅಂತ ಒಂದು ಹತಾಶೆ ಇದೆಯಲ್ಲ, ಆ ಹತಾಶೆ ಪರಿಣಾಮವಾಗಿ ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಒಂದು ನೆಪವಾಗಿ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಗಲಭೆಯನ್ನು ಸೃಷ್ಟಿಸಲಿಕ್ಕೆ ಕಾಂಗ್ರೆಸ್ ಪಕ್ಷವನ್ನೇ ಪ್ರಯತ್ನ ಮಾಡ್ತಿದ್ದೆ. ಅದರ ಪರಿಣಾಮವಾಗಿ UT ಖಾದರ್ ಅವರು ಬೆಂಕಿ ಹಚ್ಚಲಾಗುತ್ತೆ ಈ ಥರ ಹೇಳಿಕೆಯನ್ನು ಕೊಟ್ಟು ಚಿತಾವಣೆಯನ್ನು ಕೊಟ್ಟಿದ್ದಾರೆ. ಸರ್, ಮಂಗಳೂರಿನಲ್ಲಿ 144 ಸೆಕ್ಷನ್ ಇದ್ರೂ ಸಹ ಅದರ ವೈಲೇಟ್ ಮಾಡಿ ಪ್ರತಿಭಟನೆ ಆಗುತ್ತೆ, ಇಬ್ಬರು ಗುಂಡೇಟಿಗೆ ಬಲಿ ಆಗ್ತಾರೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನವರು ಮತ್ತೆ ಮರುಪ್ರಶ್ನೆ ಆಗ್ತಾ ಇದ್ದಾರೆ. ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಿದ್ರು ಪ್ರತಿಭಟನೆ ಹೆಸರಿನಲ್ಲಿ, ಡೆಲ್ಲಿನಲ್ಲಿ ಶಾಲಾ ಮಕ್ಕಳ ಮೇಲೆ ಅವರ ತೆರಳುತ್ತಾ ಇರುವಂಥ ವಾಹನದ ಮೇಲೆ ಕಲ್ಲು ಬಿಸಾಡಿಬಿಟ್ಟು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳನ್ನು ಆಮೇಲೆ ಅವ್ರನ್ನ ಹಲ್ಲೆ ಮಾಡಿದರು. ಯಾವ ರೀತಿ ಸಾರ್ವಜನಿಕರನ್ನ ರಸ್ತೆಯಲ್ಲಿ ಹೋಗ್ಲಿಕ್ಕೂ ಕೂಡ ಒಂದು ಭೀತಿಯ ವಾತಾವರಣ ಸೃಷ್ಟಿ ಮಾಡಿದ್ರು. ಅಂಥ ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಬಾರ್ದು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇಲ್ಲಿನ ಜನರ ಮಾನ ಪ್ರಾಣ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಯಡಿಯೂರಪ್ಪ ಸಾಹೇಬರು 144 ಸೆಕ್ಷನ್ನ ಹಾಕಿದ್ದಾರೆ. 144 ಸೆಕ್ಷನ್ನ ಹಾಕಿದ ಮೇಲೆ ಅದನ್ನು ಬೇಕಾದ್ರೆ ಕೋರ್ಟಿಗೆ ಅಪ್ರೋಚ್ ಮಾಡಲಿ, ಹಾಕಿರೋ ತಪ್ಪು ಅಂತ ಬೇಕಾದರೆ. ಆದರೆ ಕಾಂಗ್ರೆಸ್ ಪಕ್ಷ ಬೀದಿಗಿಳಿದ್ಬಿಟ್ಟು ಈ ರೀತಿ ಜನರಿಗೆ ಚಿತಾವಣೆ ಕೊಟ್ಟು ಮಂಗಳೂರಿನಲ್ಲಿ ನೆನ್ನೆ ಆಸ್ತಿ ಪಾಸ್ತಿನ ಧ್ವಂಸ ಮಾಡಿರುವಂಥದ್ದು, ಪೊಲೀಸರ ಹತ್ಯೆಗೆ ಪ್ರಯತ್ನ ಮಾಡಿರುವಂಥದ್ದು, ಅದರ ಪರಿಣಾಮವಾಗಿ ಗೋಲಿಬಾರ್ ಮಾಡಿರುವಂಥದ್ದು ಯಾಕೆ ಮಾಡಿದ್ರು? ಹಾಗಾದರೆ ಕಾನೂನನ್ನು ಸುವ್ಯವಸ್ಥೆನ ಕಾಪಾಡಿಕೊಳ್ಬೇಕು. ಯಾರು ಕೂಡ ಈ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಬಾರ್ದು ಅಂತ ಕಾಂಗ್ರೆಸ್ನ ಯಾವ್ದಾರು ಒಬ್ಬರಲ್ಲ ಲೀಡರ್ ಬಾಯಿಂದ ಆ ಮಾತು ಬರ್ತಾ ಇದೆಯಾ? UT ಖಾದರ್ ಹೇಳಿದ್ದು ಬೆಂಕಿ ಹಚ್ತೀವಿ ಅಂತ ಹೇಳಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಯಾವ ಕಾಂಗ್ರೆಸ್ ಪಕ್ಷ ಯಾವ ಥರ ಖಂಡಿಸಿದೆಯಾ? UT ಖಾದರ್ ಹೇಳಿದ್ದು ತಪ್ಪು ಅಂತ ಕಾಂಗ್ರೆಸ್ ಒಪ್ಕೊಳ್ಳೋದಾದರೆ ಅಂಥ ಒಂದು ನೈತಿಕತೆ ಇದೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಪಾರ್ಟಿಯಿಂದ ಹೊರಗಡೆ ಹಾಕಲಿ, ಇಲ್ಲ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿ. ಅದು ಮಾಡಲ್ಲ. ಸರ್ಕಾರ ವಿಫಲ. ನೀವು ಒಂದು ಪ್ರಮುಖ ವಿರೋಧ ಪಕ್ಷವಾಗಿರುವಂಥ ಕಾಂಗ್ರೆಸ್ನವರೇ ಬೀದಿಗಿಳಿದ್ಬಿಟ್ಟು ಚಿತಾವಣೆ ಕೊಟ್ಟು ಮುಸಲ್ಮಾನರನ್ನ ದಾರಿ ತಪ್ಪಿಸಿ ಈ ರೀತಿ ಒಂದು ಗಲಭೆನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಪೊಲೀಸರು ಏನು ಮಾಡೋಕ್ಕಾಗ್ತದೆ? ಆಳೋ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಸರ್, ಎಲ್ಲೋ ಒಂದು ಕಡೆ ಕಾಯ್ದೆ ತಿದ್ದುಪಡಿ ಬಗ್ಗೆ ಒಂದಷ್ಟು ಗೊಂದಲಗಳಿದೆ, ಅದನ್ನು ಯಾರೂ ಬಗೆಹರಿಸ್ತಾ ಇಲ್ಲ, ಅದೇ ಇದಕ್ಕೆಲ್ಲ ಕಾರಣಗಳಾಗ್ತಾ ಇದೆ ಅನ್ನೋದು ಒಂದು ದೊಡ್ಡ ಮಟ್ಟದ ಪ್ರಶ್ನೆ. ಇದಕ್ಕೇನು ಹೇಳ್ತೀರಾ? ನಾನು ನೆಟ್ವರ್ಕ್ 18 ಮುಖಾಂತರವಾಗಿ ನಮ್ಮ ಇಡೀ ಕರ್ನಾಟಕದ ಸಮಸ್ತ ಎಲ್ಲ ಜಾತಿ ಜನಾಂಗದ ಧರ್ಮೀಯರಿಗೂ ಕೂಡ ನಾನು ಮನವಿನ ಮಾಡ್ಕೊಳ್ತೀನಿ. 1947ರಲ್ಲಿ ನಿಮಗೆ ತಿಳಿದಿರುವ ಹಾಗೆ ಭಾರತ ಧರ್ಮದ ಆಧಾರದ ಮೇಲೆ ಇಬ್ಬಾಗವಾಯಿತು. ಪಾಕಿಸ್ತಾನದಲ್ಲಿ ಹಾಗೂ ಬಾಂಗ್ಲಾದೇಶದಲ್ಲಿ ಹಾಗೂ ಪಕ್ಕದಲ್ಲೇ ಇರುವಂಥ ಅಫ್ಘಾನಿಸ್ತಾನದಲ್ಲೂ ಕೂಡ ಬಹಳಷ್ಟು ಜನ ಹಿಂದೂಗಳು, ಕ್ರೈಸ್ತರು, ಬೌದ್ಧರು, ಜೈನ ಧರ್ಮೀಯರು ನೆಲೆಸಿದರು. ಆದರೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನಗಳು ಇಸ್ಲಾಮಿಕ್ ರಾಷ್ಟ್ರ ಅಂತೇಳಿ ಸಂವಿಧಾನದಲ್ಲೇ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಅಲ್ಲಿನ ಸರ್ಕಾರಗಳು ರಕ್ಷಣೆಯನ್ನು ಕೊಡದಿದ್ದ ಪರಿಣಾಮವಾಗಿ 24% ಹಿಂದೂಗಳಿದ್ದಂಥ ಬಾಂಗ್ಲಾದೇಶದಲ್ಲಿ ಇವತ್ತು 8.5% ಇಳಿದಿದ್ದಾರೆ. 15% ಇದ್ದಂಥ ಹಿಂದೂಗಳು ಪಾಕಿಸ್ತಾನದಲ್ಲಿ ಇವತ್ತು 1.6% ಇಳಿದಿದ್ದಾರೆ. ತಾಲಿಬಾನ್ ನಂತರದ ಬಾಮಿಯಾನ್ ಬುದ್ಧ ಪ್ರತಿಮೆಗಳನ್ನು ಕೂಡ ಅಫ್ಘಾನಿಸ್ತಾನದಲ್ಲಿ ಬಿಡಲಿಲ್ಲ. ಹೀಗೆ ಅಲ್ಲೆಲ್ಲ ದೌರ್ಜನ್ಯಕ್ಕೊಳಗಾಗಿ, ತುಳಿತಕ್ಕೊಳಗಾಗಿ, ಅತ್ಯಾಚಾರಕ್ಕೊಳಗಾಗಿ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಭಾರತಕ್ಕೆ ಯಾರು ಪಲಾಯನ ಮಾಡ್ಕೊಂಡು ಬಂದರೋ ಅವರಿಗೆ ರಕ್ಷಣೆಯನ್ನು ಕೊಡಬೇಕಾದ್ದು, ಅವರನ್ನು ಕಾಪಾಡಬೇಕಾದ್ದು ಭಾರತದ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಈ ಒಂದು ಕಾಯ್ದೆನ ತರೋ ಮುಖಾಂತರ ಕೆಲವು ಸಾವಿರ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡಿ ಬಂದಿರೋರಿಗೆ ನಾಗರಿಕತ್ವವನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ತಪ್ಪೇನಿದೆ? ಇದು ಯಾವ ಜಾತಿ ಧರ್ಮ ಜನಾಂಗದ ವಿರುದ್ಧನೂ ಅಲ್ಲ. ಯಹೂದಿಗಳು ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಭಾರತಕ್ಕೆ ಬಂದಾಗಲೂ ಆಶ್ರಯ ಕೊಟ್ಟಿದ್ದೀವಿ.
ಇದೇ ಇರಾನ್ನಲ್ಲಿ ಇಸ್ಲಾಮಿಕ್ ಇನ್ವೇಷನ್ ಆದಾಗ ಅಲ್ಲಿನ ಪಾರ್ಸಿಗಳು ಭಾರತಕ್ಕೆ ಬಂದಾಗಲೂ ಕೂಡ ನಾವು ಆಶ್ರಯನ ಕೊಟ್ಟಿದ್ದೀವಿ. ಚೈನಾದ ದೌರ್ಜನ್ಯಕ್ಕೊಳಗಾಗಿ ಬೌದ್ಧರು ಓಡಿ ಬಂದಾಗಲೂ ಕೂಡ ಆಶ್ರಯನ ಕೊಟ್ಟಿದ್ದೀವಿ. ಇನ್ನು ನಮ್ಮದೇ ಒಂದು ಭಾಗವಾಗಿದ್ದ, ನಮ್ಮ ಸಂಸ್ಕೃತಿಯ ಭಾಗವಾಗಿದ್ದಂಥ ಹಿಂದೂಗಳು, ಕ್ರೈಸ್ತರು, ಜೈನರು, ಬೌದ್ಧರು ಪಾಕಿಸ್ತಾನದಿಂದ ದೌರ್ಜನ್ಯಕ್ಕೊಳಗಾಗಿ ಭಾರತಕ್ಕೆ ಬಂದರೆ ನಾವು ಅವ್ರನ್ನ ವಾಪಸ್ ಹೋಗಿ ಅಂತ ಹೇಳೋಕ್ಕಾಗುತ್ತಾ? ಅವರಿಗೂ ಕೂಡ ಆಶ್ರಯನ ಕೊಡ್ತಾಯಿದ್ದೀವಿ. ಇದು ಯಾವುದೇ ಜಾತಿ, ಜನಾಂಗ, ಧರ್ಮದ ವಿರುದ್ಧ ಅಲ್ಲ. ಸರ್, ಕೊನೆಯ ಪ್ರಶ್ನೆ, ಈಗ ಆಗಿರುವಂಥ ಕಾಯ್ದೆಯ ಗೊಂದಲಗಳು ಮತ್ತು ಕರ್ನಾಟಕದಲ್ಲಿ ಆಗಿರುವಂಥ ಪ್ರತಿಭಟನೆಯ ಕಾವನ್ನು ಇಳಿಸೋದಕ್ಕೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತೀರಿ? ನಾನು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ಕೊಳ್ತೀನಿ. ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತಹ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಲಿಕ್ಕೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ರಾಜ್ಯದಲ್ಲಿ ಯಡಿಯೂರಪ್ಪನವರು ಒಂದು ಒಳ್ಳೆಯ ಸರ್ಕಾರವನ್ನು, ಒಂದು ಸ್ಥಿರ ಸರ್ಕಾರವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ಭಂಗ ತರಲಿಕ್ಕೆ ಯಾರೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಸ್, ಇದು ಸಂಸದ ಪ್ರತಾಪ್ ಸಿಂಹ ಅವರ ಸ್ಪಷ್ಟವಾದ ಮಾತುಗಳು. ಭಾರತದಲ್ಲಿ ಆಗ್ತಾ ಇರುವಂಥ ಈ ಒಂದು ಗಲಾಟೆಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಮತ್ತು ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಗಲಾಟೆಗಳಿಗೆ ಇದು ಕಾಂಗ್ರೆಸ್ನ ಪ್ರತ್ಯುರಿಯಾಗಿದೆ. ಹಾಗಾಗಿ ಮುಸ್ಲಿಮರು ಭಯಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.